ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನೆಲ್. ಬೇಸಿಗೆಯಲ್ಲಿ ಕುಡಿಯಲು ಲಿಂಬೆ ಶರಬತ್ತು ಉತ್ತಮ ಪಾನೀಯವಾದರೆ ತಿನ್ನಲು ಎಳೆ ಸೌತೆಕಾಯಿಯೇ ಉತ್ತಮ. ಸೌತೆಕಾಯಿಗೆ ಬೇಸಿಗೆಯ ತರಕಾರಿ ಎಂಬ ಅನ್ವರ್ಥನಾಮವೂ ಇದೆ. ಇಡೀ ವರ್ಷ ಲಭ್ಯವಿರುವ ಈ ತರಕಾರಿಯನ್ನು ನಿತ್ಯವೂ ಸೇವಿಸುವುದು ಆರೋಗ್ಯಕರ. ವಿಶೇಷವಾಗಿ ಬೇಸಿಗೆಯಲ್ಲಿ ಸೌತೆಯ ಸೇವನೆಯಿಂದ ಆರೋಗ್ಯಕ್ಕೆ ಹಲವು ವಿಧದ ಪ್ರಯೋಜನಗಳಿವೆ. ಸೌತೆಯಲ್ಲಿ ಪುಷ್ಕಳ ನೀರಿನ ಹೊರತಾಗಿ ಉತ್ತಮ ಪ್ರಮಾಣದಲ್ಲಿ ವಿಟಮಿನ್ಗಳು ಮತ್ತು ಇತರ ಪೋಷಕಾಂಶಗಳು ಇವೆ. ಬೇಸಿಗೆಯಲ್ಲಿ ಈ ನೀರು ಮತ್ತು ಇತರ ಪೋಷಕಾಂಶಗಳು ದೇಹದಲ್ಲಿ ನೀರಿನ ಕೊರತೆಯಾಗದಂತೆ ನೋಡಿಕೊಳ್ಳುತ್ತವೆ. ಅಲ್ಲದೆ ಬೇಸಿಗೆಯಲ್ಲಿ ಸ್ನಾಯುಗಳು, ಅದರಲ್ಲೂ ಮೂಳೆಗಳಿಗೆ ಅಂಟಿಕೊಂಡಿದ್ದು ಮೂಳೆಗಳು ಚಲಿಸಲು ನೆರವಾಗುವ ಸ್ನಾಯುಗಳಲ್ಲಿ ಸಿಲಿಕಾ ಎಂಬ ಖನಿಜದ ಕೊರತೆಯಿಂದ ಬಳಲಿಕೆಯುಂಟಾಗುತ್ತದೆ. ಸೌತೆಕಾಯಿ ಈ ಕೊರತೆಯನ್ನು ಸಮರ್ಥವಾಗಿ ಪೂರೈಸುವ ಮೂಲಕ ಬೇಸಿಗೆ ಈ ತೊಂದರೆಯನ್ನು ನಿವಾರಿಸಿಕೊಳ್ಳಬಹುದು. ಒಂದು ವೇಳೆ ಈ ತರಕಾರಿಯನ್ನು ಕತ್ತರಿಸಿ ನೀರಿನಲ್ಲಿ ಸೇರಿಸಿ ಈ ನೀರನ್ನು ಕುಡಿದರೆ ದೇಹದ ರೋಗನಿರೋಧಕ ಶಕ್ತಿ ಇನ್ನಷ್ಟು ಹೆಚ್ಚುತ್ತದೆ ಹಾಗೂ ಬೇಸಿಗೆಯ ಜಳದಿಂದ ದೇಹದ ಚೈತನ್ಯ ನಶಿಸದಂತೆ ಕಾಪಾಡುತ್ತದೆ. ಈ ನೀರನ್ನು ತಯಾರಿಸಲು ಹೆಚ್ಚು ಕಷ್ಟಪಡಬೇಕಾಗಿಲ್ಲ. ಕೆಲವು ಎಳೆ ಸೌತೆಕಾಯಿಗಳ ತುದಿ ಭಾಗವನ್ನು ನಿವಾರಿಸಿ ಉದ್ದಕ್ಕೆ ಹಲವು ತುಂಡುಗಳಾಗುವಂತೆ ಸೀಡಿ ಕುಡಿಯುವ ನೀರಿನ ಬಾಟಲಿ ಅಥವಾ ಜಗ್ನಲ್ಲಿ ಮುಳುಗಿಸಿಡಿ. ಇಡೀ ರಾತ್ರಿ ನೆನೆಸಿಟ್ಟು ಮರುದಿನ ಬೆಳಗ್ಗೆ ಈ ತುಂಡುಗಳನ್ನು ನಿವಾರಿಸಿ ಇಡೀ ದಿನ ಕೊಂಚ ಕೊಂಚವಾಗಿ ಕುಡಿಯುತ್ತಾರೆ. ಇದರಿಂದ ಬೇಸಿಗೆಯಲ್ಲಿ ದೇಹ ಕಳೆದುಕೊಂಡಿದ್ದ ನೀರು ಮತ್ತು ಇತರ ಪೋಷಕಾಂಶ ಖನಿಜಗಳನ್ನು ದೇಹ ಮತ್ತೆ ಪಡೆದುಕೊಳ್ಳುತ್ತದೆ. ದೇಹವನ್ನು ತಂಪಾಗಿರಿಸುವುದು ಮಾತ್ರವಲ್ಲದೆ ಇನ್ನೂ ಹಲವು ರೀತಿಯಲ್ಲಿ ಆರೋಗ್ಯಕ್ಕೆ ಪೂರಕವಾಗಿವೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಈ ವಿಡಿಯೋ ಮೂಲಕ ತಿಳಿಸಿಕೊಡ್ತೇವೆ. ಸೌತೆ ನೆನೆಸಿದ ನೀರನ್ನು ದಿನವಿಡೀ ಕುಡಿಯುವ ಮೂಲಕ ದೇಹದಲ್ಲಿ ನೀರಿನ ಕೊರತೆಯಾಗದಂತೆ ನೋಡಿಕೊಳ್ಳಬಹುದು. ದೇಹದ ತಾಪಮಾನ, ಹೃದಯ ಬಡಿತ, ರಕ್ತ ಪರಿಚಲನೆ, ವಿಷಕಾರಿ ವಸ್ತುಗಳನ್ನು ಹೊರಹಾಕಲು ಮೊದಲಾದ ಹಲವು ಕಾರ್ಯಗಳಿಗೆ ನೀರು ಅಗತ್ಯ. ಬೇಸಿಗೆಯಲ್ಲಿ ಹೆಚ್ಚು ಬೆವರುವ ಮೂಲಕ ಕಳೆದುಕೊಳ್ಳುವ ನೀರಿನ ಮೂಲಕ ಎದುರಾಗಬಹುದಾಗಿದ್ದ ಈ ತೊಂದರೆಗಳನ್ನು ಸೌತೆ ಸಮರ್ಥವಾಗಿ ನಿಭಾಯಿಸುತ್ತದೆ. ಬರೆಯ ನೀರನ್ನು ಕುಡಿದರೆ ಬೇಸಿಗೆಯಲ್ಲಿ ನೀರಿನ ಕೊರತೆಯನ್ನು ಪೂರೈಸಿಕೊಳ್ಳಬಹುದು. ಆದರೆ ನೀರಿನಲ್ಲಿ ವಿಟಮಿನ್ ಅಥವಾ ಖನಿಜಗಳಿಲ್ಲದ ಕಾರಣ ದೇಹ ಸೊರಗುತ್ತದೆ. ನೀರಿನ ಬದಲಾಗಿ ಸೌತೆ ನೆನೆಸಿದ ನೀರನ್ನು ದಿನವಿಡೀ ಕುಡಿಯುವ ಮೂಲಕ ಉತ್ತಮ ಪ್ರಮಾಣದ ವಿಟಮಿನ್ ಎ ಮತ್ತು ಸಿ ಹಾಗೂ ಇತರ ಉಪಯುಕ್ತ ಖನಿಜಗಳು ದೇಹಕ್ಕೆ ಲಭ್ಯವಾಗುತ್ತದೆ. ಇದರ ಮೂಲಕ ಬೇಸಿಗೆಯ ಬಿರು ಬಿಸಿಲಿನಲ್ಲಿಯೂ ಚಟುವಟಿಕೆಯಿಂದ ಇರಲು ಸಾಧ್ಯವಾಗುತ್ತದೆ. ಅಧಿಕ ರಕ್ತದೊತ್ತಡ ಯಾವತ್ತಿಗೂ ಅಪಾಯಕರವೇ. ಈ ತೊಂದರೆ ಇದ್ದವರಿಗೆ ಬೇಸಿಗೆಯಲ್ಲಿ ಇತರ ತೊಂದರೆಗಳು ಹೆಚ್ಚು ಕಾಡಬಹುದು. ಹೃದಯಾಘಾತ ಮತ್ತು ಹೃದಯ ಸಂಬಂಧಿ ತೊಂದರೆಗಳ ಸಾಧ್ಯತೆ ಬೇಸಿಗೆಯ ಬಿಸಿಯಲ್ಲಿ ಇನ್ನಷ್ಟು ಹೆಚ್ಚುತ್ತವೆ. ಆದರೆ ಸೌತೆ ನೆನೆಸಿದ ನೀರನ್ನು ದಿನವಿಡೀ ಕುಡಿಯುವ ಮೂಲಕ ರಕ್ತದ ಒತ್ತಡವನ್ನು ಸಮರ್ಪಕವಾಗಿರಿಸಲು ಸಾಧ್ಯವಾಗುತ್ತದೆ. ಸೌತೆಯಲ್ಲಿ ಪೊಟ್ಯಾಷಿಯಂ 4% ಡಿವಿ, ಅಂದರೆ ಒಂದು ದಿನದ ಸಾಮಾನ್ಯ ಚಟುವಟಿಕೆಗೆ ಅಗತ್ಯವಾದ ಪ್ರಮಾಣಕ್ಕೆ ಅನುಗುಣವಾಗಿ ಸೌತೆಯಲ್ಲಿ ಪೊಟ್ಯಾಷಿಯಂ ಇದೆ. ಇದು ಹೃದಯದ ಒತ್ತಡವನ್ನು ಕಡಿಮೆಗೊಳಿಸಿ ಹೃದಯ ಸಂಬಂಧಿ ತೊಂದರೆಗಳ ಸಾಧ್ಯತೆಯನ್ನು ತಗ್ಗಿಸುತ್ತದೆ. ಸೌತೆಯಲ್ಲಿ ಕ್ಯಾಲೋರಿಗಳು ಇಲ್ಲದೇ ಇರುವ ಕಾರಣ ಹಸಿವಾದಾಗಲೆಲ್ಲ ತಿನ್ನಲು ಅತ್ಯಂತ ಸಮರ್ಪಕ ಆಹಾರವಾಗಿದೆ. ಇದು ತೂಕವನ್ನು ಏರಿಸಲು ನೆರವಾಗದ ಕಾರಣ ಸ್ಥೂಲದೇಹಿಗಳು ತಿನ್ನಬಹುದು. ಸಾಮಾನ್ಯವಾಗಿ ದಿನವಿಡೀ ಮನಸ್ಸು ತಾಳಲಾರದೆ ಅದೋ ಇದು ತಿನ್ನುವ ಮೂಲಕವೇ ಸ್ಥೂಲಕಾಯ ಆವರಿಸಿದೆ. ಸ್ಥೂಲದೇಹಿಗಳು ಯಾವಾಗ ತಮಗೆ ತಿನ್ನುವ ಮನಸ್ಸಾಯಿತೋ ಆಗೆಲ್ಲ ಸೌತೆಯ ಕೆಲವು ತುಂಡುಗಳನ್ನು ತಿನ್ನುವುದರ ಮೂಲಕ ತೂಕ ಹೆಚ್ಚದೆ ಅನಾರೋಗ್ಯಕರ ಆಹಾರ ತಿನ್ನದೇ ಇರಲು ಪ್ರೋತ್ಸಾಹಿಸುತ್ತದೆ. ದಿನವಿಡೀ ಸೌತೆ ನೆನೆಸಿದ ನೀರನ್ನು ಕುಡಿಯುವ ಮೂಲಕ ಚರ್ಮಕ್ಕೆ ಅಗತ್ಯವಾದ ಆರ್ದ್ರತೆ ದೊರಕುತ್ತದೆ ಹಾಗೂ ಕಾಂತಿ ಹೆಚ್ಚಲು ಸಾಧ್ಯವಾಗುತ್ತದೆ. ಕೇವಲ ನೀರು ಕುಡಿಯುವುದಕ್ಕಿಂತಲೂ ಹೆಚ್ಚಿನ ಲಾಭಗಳು ಈ ಸೌತೆ ನೀರು ನೀಡುತ್ತದೆ. ಇದರಲ್ಲಿ ಚರ್ಮದ ಕಾಂತಿ ಹೆಚ್ಚುವುದು ಮತ್ತು ಕಲೆಯಿಲ್ಲದ ಚರ್ಮ ಬೆಳೆಯಲು ನೆರವಾಗುತ್ತದೆ. ಸೌತೆಯಲ್ಲಿರುವ ಸಿಲಿಕಾ ಹೆಚ್ಚಿನ ಪ್ರಯೋಜನಗಳನ್ನು ಚರ್ಮಕ್ಕೆ ನೀಡುತ್ತದೆ. ಸೌತೆಯಲ್ಲಿರುವ ಸಿಲಿಕಾ ಚರ್ಮದ ಜೊತೆಗೆ ಸ್ನಾಯುಗಳಿಗೂ ಅಗತ್ಯವಾದ ಪೋಷಕಾಂಶವಾಗಿದೆ. ಇದು ಸ್ನಾಯುಗಳ ಬೆಳವಣಿಗೆಗೆ ಮತ್ತು ಹೆಚ್ಚಿನ ದೃಢತೆಗೆ ಸಹಕರಿಸುತ್ತದೆ. ಸೌತೆ ನೆನೆಸಿದ ನೀರನ್ನು ದಿನವಿಡೀ ಕುಡಿಯುವ ಮೂಲಕ ಸ್ನಾಯುಗಳಿಗೆ ಯಾವುದೇ ಪೋಷಕಾಂಶದ ಕೊರತೆಯಾಗದೆ ಇಡೀ ದಿನ ಚಟುವಟಿಕೆಯನ್ನು ದಣಿವಿಲ್ಲದೆ ನಿರ್ವಹಿಸಲು ಸಾಧ್ಯವಾಗುತ್ತದೆ. ಸೌತೆಕಾಯಿಯಲ್ಲಿರುವ ಆಂಟಿ ಆಕ್ಸಿಡೆಂಟ್ಗಳು ಫ್ರೀ ರ್ಯಾಡಿಕಲ್ ಎಂಬ ವಿಷಕಾರಿ ವಸ್ತುಗಳ ಪ್ರಭಾವವನ್ನು ತಡೆಯಲು ಸಮರ್ಥವಾಗಿವೆ. ಇವು ಕ್ಯಾನ್ಸರ್ ಬರುವುದನ್ನು ತಡೆಯುವುದರ ಜೊತೆಗೆ ದೇಹದಲ್ಲಿ ಸಂಗ್ರಹವಾಗಿದ್ದ ವಿಷಕಾರಿ ವಸ್ತುಗಳನ್ನು ನಿವಾರಿಸಲು ನೆರವಾಗುತ್ತದೆ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ಮತ್ತಷ್ಟು ಆರೋಗ್ಯದ ಸುದ್ದಿಯನ್ನು ಪಡೆದುಕೊಳ್ಳಲು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.